ಯೋಗಿ, ನಾನು ಇಲ್ಲೆಲ್ಲ ಯಾವಾಗ್ಲೂ ಓಡಾಡಿದ್ದೀನಿ ಅನ್ನಿಸ್ತಾ ಇದೆ. ಯಾರ ಜೊತೆನೂ ಮಾತಾಡಿದ್ದೀನಿ ಅನ್ನಿಸ್ತಾ ಇದೆ. ಅದು ನನ್ನ ಜೊತೆಲೇ ಮಾಲಾ. ಬಟ್ ಜ್ಞಾಪಕ ಬರ್ತಾ ಇಲ್ಲ. ಅದು ಅದು ಹದಿನೈದು ವರ್ಷ ಆದ್ಮೇಲೆ ನನ್ನ ಜೀವನದಲ್ಲಿ ನೆಮ್ಮದಿ ಅನ್ನೋದು ಸಿಗ್ತಾ ಇದೆ. ನನ್ನ ನೆಮ್ಮದಿನ ಹಾಳು ಮಾಡಬೇಡ್ರೋ, ಹೋಗ್ರೋ. ನೀವು ಯಾರು ಕಳ್ಸಿದ್ ನಿಮ್ನ? ಯಾರ ಕಳ್ಸಿದ್ ನಿಮ್ನ? 20 ವರ್ಷದಿಂದ ಅಂಡರ್ ವರ್ಲ್ಡ್ ಅಂದ್ರೆ ಕೇಕೆ. ಆ ಸೀಲ್ನ ಫಸ್ಟ್ ಟೈಮ್ ಸೀಸ್ ಮಾಡ್ದೆ ನೀನು. ಇಷ್ಟು ಸಾಲದು ಅಂತ ಈಗ ಪ್ರೀತಿ ಜಾತ್ರೆ. ನಾನ್ ರೌಡಿ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ನಿಮ್ ಹುಡುಗರು ನಿನ್ಗಾಗ್ಲೇ 3ನೇ ತಿಂಗಳು ತಿಥಿ ಮಾಡಿರೋರು. ಅದ್ ಸರಿ, ಯಾವ ಡಾಕ್ಟರ್ ನಿನ್ನ ಗಂಡ್ಸು ಅಂತ ಹೇಳಿದ್ದು? ಗುರಾಯಿಸ್ಬೇಡ. ನನ್ನನ್ನು ಹೊಡೆಯೋ ಆಸೆ ಇದ್ರೆ ಹೇಳು, ನಾನೇ ಯಾವ್ದನ್ನ ಪಿಟಿ ಕೇಸ್ ಬುಕ್ ಮಾಡ್ಕೊಂಡು ಒಳಗೆ ಬರ್ತೀನಿ, ಇಲ್ಲ ನಿನಗೆ ಬೇಲ್ ಕೊಟ್ಟು ಆಚೆ ಕರೆಸ್ತೀನಿ, ಲಡಾಯಿಸೋಣ. ಅದನ್ನ ಬಿಟ್ಟು ನಮ್ಮ ಅಣ್ಣನ ಹತ್ರ ಹೋಗಿ ರೇಟ್ ಫಿಕ್ಸ್ ಮಾಡೋದು, ನಮ್ಮ ಹುಡುಗಿ ಮೇಲೆ ಏನಾರು ಅಟ್ಯಾಕ್ ಮಾಡೋದು ಮಾಡಿಸಿದ್ರೆ ಅರ್ಥ ಆಯ್ತಾ? ನೋಡ ಮಗ, ಎಣ್ಣೆ ಹೊಡೆದ್ಮೇಲೆ ಸತ್ಯ ತಾನಾಗೆ ಈಚೆ ಬರುತ್ತೆ.
ಅಷ್ಟಕ್ಕೂ ಈ ಫೀಲ್ಡಲ್ಲಿ ನಾವಿರೋದು ತೊಳೆಯೋಕ್ಕೆ ಬಾಚಕ್ಕೆ ಅಷ್ಟೇ ಕಣೋ. ನಮಗೆ ಅಂತ ಫೀಲಿಂಗ್ಸು ಸೆಂಟಿಮೆಂಟು ಫ್ಯಾಮಿಲಿ ಇಲ್ಲಿ ಯಾವುದಕ್ಕೂ ಬೆಲೆ ಇಲ್ಲ ಕಣೋ. ಅದನ್ನು ಮೀರಿ ಮಾಡಿದ್ರೆ ಗುನ್ನ ಹೊಡೆದ್ಬಿಡ್ತಾರೋ. ನೀನ್ ನೋಡಿದ್ರೆ ಹುಡುಗಿಯಿಂದ ಲವ್ ಲವ್ ಅಂತ ಸುತ್ತಾ ಇದೆಯಾ. ನಮ್ಮ ಬಾಬು ನೋಡಿದ್ರೆ ಅವಳಿಗೆ ಸ್ಕೆಚ್ ಹಾಕ್ಬಿಟ್ಟಿದ್ನಲ್ಲ. ಏನ ಕಣೋ. ಲೋ 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 ಕುತ್ಕೊಳ್ಳಲ್ಲ ಮಗ ಲೋ. ಒಳ್ಳೆ ನರಿಕತೆ ಮಾಡಿದೀನೋ ಹೆಂಗೈತೆ ಗೊತ್ತಾ ಸಕ್ಕೈತೆ ದಾರಿ ಬಿಡ. ಕಡ್ಲಿಲ್ಲ ಮಗ ಒಂದ್ ಒಳ್ಳೆ ನರಿಕತೆ ಮಾಡಿ ಗುರು ಸಾಕು ಗುರು 100 ರೂಪಾಯಿ ಕೊಡ್ತೀನಿ ಕೇಳ್ ಗುರು. ನಂದೇ ಇಲ್ಲಿ ಹತ್ಕೊಂಡು ಹುಡಿತಾ ಇರ್ತಾನೆ ಯಾವ್ದೋ ಕತೆ ಅಂತೆ ಎಲ್ಲ ಅವ್ನು ಗುಳೆನರಿ. ಬಾಬು ಏಯ್ ಬಾಬು, ಏನು ಹಕ್ಕು ಮಧ್ಯ ನೀನ್ ಮಾತಾಬೇಡ. ನೀನೆಲ್ಲೋ ದೊಡ್ಡ ಗಂಡ್ಸು ಅನ್ಕೊಂಡಿದ್ದೆ. ಅಲ್ಲ, ನೀನ್ ಗಂಡ್ಸೇ ಅಲ್ಲ. ನನ್ ಪ್ರೀತಿ ಕಲ್ಲಾಕದಾಗ್ಲಿ ಕಡ್ಡಿ ಆಡ್ಸೋದಾಗ್ಲಿ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಇಲ್ಲಿ ಯಾರಿಗೂ ಅಂತ ಕೆಟ್ಟ ಬುದ್ಧಿ ಇಲ್ಲಪ್ಪ. ಇದೆ ಅವನಲ್ಲ ಇವನು ನಿನ್ ಡವ್ವು ಬೇಜಾನ್ ಡವ್ರಾಮ ಇವನ್ಗಿದೆ. ಏಯ್ ಅವನ್ ನಿಮ್ಮ ಅಣ್ಣ ಕಣೋ. ಏಯ್ ಎತ್ತೇ ರೀ, ಯಾವನ್ರಿ ಅಣ್ಣ? ಎಲ್ಲ ಡ್ರಾಮಾ. ನನಗೆ ನಿಮ್ಗಳ ತರ ಫೀಲ್ಡ್ ಅಲ್ಲಿ ಡಾನ್ ಆಗ್ಬೇಕು, ಹೆಸರು ಮಾಡ್ಬೇಕು, ದುಡ್ಡು ಮಾಡ್ಬೇಕು ಅನ್ನೋದು ಯಾವ್ದು ನನಗ್ ಗೊತ್ತಿಲ್ಲ. ನನಗ್ ಗೊತ್ತಿರೋದು ಒಂದೇ, ಪ್ರೀತಿ. ನನ್ನ ಹುಡುಗಿ ವಿಷಯಕ್ಕೆ ಯಾರಾದ್ರೂ ಬಂದ್ರೆ ಬರೀ ಸಾಯಿಸಲ್ಲ, ಸಾಯ ತನಕ ಸಾಯಿಸ್ತೀನಿ. ದೇಶದಲ್ಲಿ ಹೆಣ್ಣುಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ಹುಡುಗಿಯರ ಜೀವನ ಈಗ ತುಂಬಾ ಅಮೂಲ್ಯ. ನಾನು ಒಂದು ಹುಡುಗಿ ಜೀವನ ಉಳಿಸೋ ಪ್ರಯತ್ನ ಮಾಡಿದ್ದೀನಿ. ಈ ಡವ್ಗಳೆಲ್ಲ ಬೇಡ. ನನ್ನ ಹುಡುಗಿ ಹೆಂಗ್ ಕಾಪಾಡ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನೇನ್ ದರ್ಶನಿ ಹೋಟ್ಲಲ್ಲಿ ಇಡ್ಲಿ ವಡೆ ಸಪ್ಲೈಯರ್ ಕೆಲಸ ಮಾಡ್ಕೊಂಡಿರ್ಲಿಲ್ಲ. 20 ವರ್ಷದಿಂದ ನಾಯ್ಡು ಹೋಟ್ಲಲ್ಲಿ ಮಾಂಸ ಮೂಳೆಗಳ ಜೊತೆ ಬೆಳೆದವನು. ಸಾಕ್ ನಿಲ್ಲಿಸ್ರು. ನಾನು ಮೊನ್ನೆಯಿಂದ ನೋಡ್ತಾನೆ ಇದ್ದೀನಿ. ನೀನ್ ಹೇಳೋದು ಅವನಿಗೆ ಅರ್ಥ ಆಗ್ತಾ ಇಲ್ಲ, ಅವನು ಹೇಳೋದು ನಿನಗೆ ಅರ್ಥ ಆಗ್ತಾ ಇಲ್ಲ. ಬಾಬು, ಇವನಿಗೆ ನೀನೇ ಅಲ್ಲ, ಹುಡ್ಸಿ ದೇವರೇ ಬಂದು ಹೇಳಿದ್ರು ಇವನ್ ಮಾತ್ರ ಇಲ್ಲಿಂದ ಒಬ್ನೇ ಹೋಗಲ್ಲ. ಇವ್ರು ಈ ಊರು ಬಿಟ್ಟು ಹೋಗ್ಬೇಕು ಅಂದ್ರೆ ಆ ಹುಡುಗಿನ ಇವನ್ ಜೊತೆ ನೀನ್ ಕಳಿಸ್ಕೊಡ್ಬೇಕು. ನೋಡು, ಬಾಬು ಏನ್ ಹೇಳ್ತಾನೋ ಅದನ್ನ ಮುಚ್ಕೊಂಡು ಕೇಳು. ಆ ಹುಡುಗಿ ಹತ್ರ ಮಾತಾಡಿ ಅವನ್ನ ಕರ್ಕೊಂಡು ಬರೋದು ನನ್ ಜವಾಬ್ದಾರಿ. ಆಮೇಲೆ ಬಾಬು ಎಲ್ಲಿಗೆ ಹೇಳ್ತಾನೋ ಅಲ್ಲಿಗೆ ಬಾಯಿ ಮುಚ್ಕೊಂಡು ಹೋಗೋದ್ ಕಲಿ. ಯಾರ್ ಬೇಕು? ಮಾಲಾ? ಹೌದು, ನೀವ್ ಯಾರು? ಯೋಗಿ ಗೊತ್ತಿರ್ಬೇಕಲ್ಲ, ಅವನ ಫೀಲ್ಡ್ ಕರ್ಕೊಂಡು ಬಂದಿದ್ದು ನಾನೇ, ಪದ್ದು ಅಂತ. ಬನ್ನಿ ಒಳಗೆ. ಹೌದು, ಈ ಫ್ಲಾಟ್ ಅಲ್ಲಿ ನೀನೊಬ್ಳೇ ಇದೀಯಾ? ಹೌದು. ನೋಡು, ಈ ಸಿಟಿಲಿ ಹುಡುಗಿ ಒಬ್ಳೇ ಇರೋದು ಸೇಫ್ ಅಲ್ಲ. ನನ್ನ ನಿನ್ನ ಫ್ರೆಂಡ್ ಅನ್ಕೋ, ವೆಲ್ ವಿಷರ್ ಅನ್ಕೋ. ಯಾರಾದ್ರೂ ಕೇಳಿದ್ರೆ ಪದ್ದು ನನಗ್ ಗೊತ್ತೂನು, ಯಾರು ನಿನ್ ತಂಟೆಗೆ ಬರಲ್ಲ. ಮತ್ತೆ ಈ ಲವ್ವು ಗಿವ್ವು ಏನಾದ್ರೂ ಅಂತದೇನೂ ಇಲ್ಲ. ಆದ್ರೆ ನನ್ ಕೈ ಹಿಡಿಯೋನು ಹೀಗೆ ಇರ್ಬೇಕು ಅನ್ನೋ ಒಂದು ಐಡಿಯಾ ಇದೆ. ಹೋ ಸರಿನಮ್ಮ, ಅದನ್ನಾದ್ರೂ ಹೇಳು. ಎಲ್ರು ಅವನಿಗೆ ಹೆದರಿದ್ರೆ ಅವ್ನ್ ನನಗೆ ಹೆದರ್ಕೋಬೇಕು. ಎಲ್ರು ಅವನ್ನ ಇಷ್ಟಪಡ್ಬೇಕು, ಅವನು ನನ್ನ ಮಾತ್ರ ಇಷ್ಟಪಡ್ಬೇಕು. ನೋಡೋಕೆ ಹಿ ಮ್ಯಾನ್, ಹ್ಯಾಂಡ್ಸಮ್, ಗುಡ್ ಫಿಸಿಕ್, ಇಂಟೆಲಿಜೆಂಟ್, ಯಂಗ್ ಅಂಡ್ ಎನರ್ಜೆಟಿಕ್, ಟೋಟಲ್ ಆಗಿ ಬಾಲಿವುಡ್ ಹೀರೋ ತರ ಇರ್ಬೇಕು. ಯೋಗಿ ಜೋಗಿ ಆಗ್ಬಿಟ್ಟಲ್ಲೋ. ಏನೋ ನನ್ನ ಮಗನೇ ನೀನ್ ರಾಜಯೋಗ. ಇವಾಗ ಏನಾರು ಅವಳು ನಿನ್ನ ನೋಡ್ಬಿಟ್ರೆ, ಏಯ್ ಗುರ್ತ್ ಸಿಗ್ತಾ ಇಲ್ವಾ? ಇಟ್ಸ್ ಮೀ ಯೋಗಿ. ಯು ಸೀನ್ ಜೋಗಿ ಸೆಕೆಂಡ್ ಹಾಫ್, ಶಿವಣ್ಣ ಫುಲ್ ಮಿಂಚಿಂಗ್. ದಿಸ್ ಈಸ್ ಯೋಗಿ ಸೆಕೆಂಡ್ ಹಾಫ್. ಯು ಲೈಕ್ ಮೀ? ಯೋಗಿ, ವಾಟ್ಸ್ ರಾಂಗ್ ವಿತ್ ಯು? ಏನಾಗಿದೆ ನಿನ್ಗೆ? ನಾನು ನನ್ ಮನ್ಸಲ್ಲಿ ಇರೋದನ್ನ ಹೇಳ್ದೆ, ಹಾಗಂತ ಹೀಗ ಬರೋದು? ಎಷ್ಟೋ ಜನ ಹುಡುಗರು ನನ್ ಹುಡುಗಿ ಮುಖ ಕಮಲ ತರ ಇರ್ಬೇಕು, ಹಲ್ಲು ದಾಳಿಂಬೆ ತರ ಇರ್ಬೇಕು, ತೊಂಡೆ ಹಣ್ಣಿನ ತರ ತುಟಿ ಇರೋ ಹುಡುಗಿ ಬೇಕು ಅಂತಾರೆ. ಆದ್ರೆ ಅಂತ ಹೆಣ್ಣು ಎಲ್ಲಾದ್ರೂ ಇರಕ್ ಸಾಧ್ಯನಾ? ಇದ್ರು ಅವಳನ್ನ ಹೆಣ್ಣು ಅನ್ನಲ್ಲ, ಬೆದ್ರ ಬೊಂಬೆ ಅಂತಾರೆ. ಈಗ ನೀನು ಹಾಗೇನೆ ಯೋಗಿ. ಒಂದ್ ಹುಡುಗ ಪರಿಚಯ ಆದಾಗ ಹುಡುಗ ತಾನ್ ಮಾಡೋ ಎಲ್ಲಾ ಕಚಡ ಕೆಲಸಗಳನ್ನು ಮುಚ್ಚಿಡ್ತಾನೆ. ಆದ್ರೆ ನೀನ್ ಯಾವತ್ತೂ ಏನೂ ಮುಚ್ಚಿಡ್ಲಿಲ್ಲ. ಆ ಕಾರಣಕ್ಕೆ ನಿನ್ನ ಒಳ್ಳೆ ಫ್ರೆಂಡ್ ಅಂತ ಇಷ್ಟಪಟ್ಟೆ. ಆದ್ರೆ ಈಗ ನೀನ್ ಮಾಡಿದ್ದೇನು? ನಾನು ಸತ್ಯನ ಪ್ರೀತಿಸ್ತೀನಿ, ಒರಿಜಿನಾಲಿಟಿನ, ರಿಯಾಲಿಟಿನ.
ನೀನು ನೀನಾಗಿರು, ಆಮೇಲೆ ನನ್ನ ಹತ್ರ ಬಾ. ಇಸ್ ದಟ್ ಕ್ಲಿಯರ್? ಈಗಿನ ಕಾಲದ ಹುಡುಗಿರು ಹೆಂಗಂದ್ರೆ, ಇವಾಗ ನಾವು ನಾರ್ಮಲ್ ಆಗಿದ್ರೆ ಗಾಂಧಿ, ದಡ್ಡ, ಎಲ್ಬರ್ಡ್ ಅಂತ ಕರೀತಾರೆ. ಅದ್ ಸ್ವಲ್ಪ ಸ್ಟೈಲ್ ಮಾಡ್ಬಿಟ್ರೆ ಅಯ್ಯೋ ತಿರ್ಕೆ ಶೋಕಿ, ಜಪಾನ್ ಶೋಕಿ, ಚೈನಾ ಮಾಡ್ಲು, ಅಯ್ಯೋ ಎಲ್ಲ ಪುಂಗ್ತಾರೆ. ಬಾಬು ಮಗನೇ ಬಾ. ಹುಡುಗಿರಿಗೆ ಇಷ್ಟ ಆಗಿ ನಮ್ಮ ಟೈಮ್ ಚೆನ್ನಾಗಿದ್ರೆ ಲೂಸ್ ಮಾತನ್ನು ಶಾರುಖ್ ಖಾನ್ ಅಂತಾರೆ. ಅಪ್ಪಿ ತಪ್ಪಿ ನಮ್ಮ ಟೈಮ್ ಬ್ಯಾಡ್ ಆಗಿ ಸ್ವಲ್ಪ ಗ್ರಾಚಾರ ಮಾರಿದ್ರೆ ಶಾರುಖ್ ಖಾನ್, ಸುಮಾರ್ ಖಾನ್. ಓ ಸಿಸ್ಟರ್, ಅವರೇ ಏನ್ರಿ ಅದ್ಭುತ ನಿಮ್ ಲೆಗ್ಗು, ಐರನ್ ಲೆಗ್ಗು. ಯಾವ ಗಳಿಗೆಲ್ ಕಾಲಿಟ್ಟೋ ನಾಯ್ಡು ಹೋಟ್ಲಲ್ಲಿ ನಾನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೈ ಅಂತ ದಿಮಾಕಲ್ಲಿ ಓಡಾಡ್ಕೊಂಡಿದ್ದೆ. ಅದಕ್ಕೂ ಅಪ್ರೂಪಕ್ಕೊಂದ್ಸಲಿ ನನ್ನ ಡೌಸಕ್ಕೆ ಹಾಯ್ ಬಾಯ್ ಅಂತ ಇದ್ಲು. ನೀನ್ ಕೊಟ್ಟು ಕಲರ್ಫುಲ್ ಐಡಿಯಾ ಫುಲ್ ಮೀಲ್ಸ್ ಬೀಡಿ ಬೆಂಕಿ ಪಟ್ನ ಆಗೋಯ್ತು. ಯೋಗಿ, ನೀನ್ ಕುಡಿದ್ಬಿಟ್ಟು ನಿನ್ ಫೀಲಿಂಗ್ ನ ಮರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದೀಯಾ. ಯಾಕೋ ನಂದು ನಿಂದು ಜಾತ್ಕರೇ ಸರಿ ಇಲ್ಲ. ಇಬ್ರು ಲವ್ ಅಲ್ಲಿ ಫೇಲ್ಯೂರ್. ವಾಪಸ್ ತೋ ಮಾತು ಹೋಯ್ತು. ನನ್ ತಾಳ್ಮೆ ನಿಯತ್ತು ಎಲ್ಲ ಆರೋಯ್ತು. ಇನ್ಮೇಲೆ ಏನೇ ಇದ್ರು ಓನ್ಲಿ 4 ಲೆಟರ್ಸ್. 4 ಲೆಟರ್, 4 ಅಕ್ಷರ. RA. ಅದೆಲ್ಲ ನನಗೆ ಗೊತ್ತಿಲ್ಲ. ನಿಮ್ಮಂದ್ರೊಳಗಡೆ ಅವನು ಬಾಂಬೆ ಬರ್ಬೇಕಷ್ಟೇ, ಇಲ್ಲ ಅಂದ್ರೆ ಅವ್ನು ಹ್ಯಾಕ್ ಕರ್ಸ್ಕೋಬೇಕಂತ ನನಗೆ ಚೆನ್ನಾಗಿ ಗೊತ್ತು.